ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನೀಟ್ ರೀ ಎಕ್ಸಾಮ್ ಬಗ್ಗೆ ಆಲ್ರೆಡಿ ನ್ಯೂಸಲ್ಲೆಲ್ಲ ಬಂದಿದೆ. ಸೊ ಇದ್ರದ್ದು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸು ನಿಮಗೆ ಏನೇನು ಅಪ್ಲಿಕಬಲ್ಲು ಅಂತ ಕ್ವಿಕ್ಕಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂಥರ ಗುಡ್ ನ್ಯೂಸ್ ಅನ್ನೋದು ಅಥವಾ ಓವರ್ ಆಲ್ ನೀಟ್ ಸ್ಟೂಡೆಂಟ್ಸ್ ಮೈಂಡ್ಸೆಟ್ಟೇ ಈಗ ಪ್ರಾಬ್ಲಮ್ ಆಗಿದೆ. ಬಟ್ ನೀವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು, ಈ ರೀ ಎಕ್ಸಾಮ್ ಆಗಿರಲಿಲ್ಲ ಅಂದಿದ್ರೆ ಯಾರೋ ಕಾಪಿ ಹೊಡೆದು ಪೇಪರ್ ಲೀಕಿಂದ ಒಳ್ಳೆ ರ್ಯಾಂಕ್ ಬಂದಿರೋರಿಗೆಲ್ಲ ಮೆಡಿಕಲ್ ಸೀಟ್ ಸಿಗ್ತಾಯಿತ್ತು. ಯಾರ್ಯಾರು ವರದಿ ಇದ್ದೀರಾ ನಿಮ್ಮ ಥರ ಅವ್ರಿಗೆ ಚಾನ್ಸ್ ಮಿಸ್ ಆಗ್ತಾ ಇತ್ತು. ಸೊ ಇನ್ ದ್ಯಾಟ್ ಸೆನ್ಸ್ ರೀ ಎಕ್ಸಾಮ್ ಈಸ್ ಅ ಪಾಸಿಟಿವ್ ಥಿಂಗ್. ಸೊ ನಿಮಗೆ ಏನು ನಿಮ್ದು ಎಲಿಜಿಬಿಲಿಟಿ ಅಥವಾ ನಿಮ್ದು ವರ್ತ್ ಏನಿದೆ ನಿಮಗೆ ತಿರ್ಗಾ ಇನ್ನೊಂದು ಸತಿ ಪ್ರೂವ್ ಮಾಡ್ಕೊಳೋಕ್ಕೆ ಚಾನ್ಸ್ ಇದೆ ಇನ್ ಅ ವೆರಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಮ್ಯಾನರ್. ಓಕೆನಾ? ಸೊ ಆ ರೀತಿ ಪಾಸಿಟಿವಿಟಿಯಲ್ಲಿ ನೋಡಿ. ಆ್ಯಂಡ್ ಕಮಿಂಗ್ ಟು ದಿ ಪಾಯಿಂಟ್ಸ್, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಗೆ ಅಪ್ಡೇಟ್ ಆಗಿದೆ ಅಂದರೆ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಕ್ಸಾಮ್ ಡೇಟ್ ಯಾವತ್ತಪ್ಪ ಅಂದರೆ June 21 ಸಂಡೇ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಸೊ ಇನ್ನು ಇವತ್ತಿಂದ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 1 month 1 week ಹತ್ತತ್ರ ಇದೆ. ಸೊ ಇಟ್ಸ್ ಅ ಗುಡ್ ನಂಬರ್ ಆಫ್ ಡೇಸ್. ಬಟ್ ನೀವೆಲ್ಲ ಮೈಂಡ್ ಸೆಟ್ಟನ್ನು ತಿರ್ಗಾ ಫೋಕಸ್ ಮೋಡಿಗೆ ತೊಗೊಂಬರ್ಬೇಕು. ತೊಗೊಂಬಂದವ್ರಿಗೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ಸ್ ಬರೋಕ್ಕೆ ಡೆಫಿನೆಟ್ ಚಾನ್ಸಸ್ ಇದೆ. ನೀವು ಡಿಸ್ಟ್ರಾಕ್ಟ್ ಆಗಿ ಸರ್ ನನಗೆ ಓದೋಕ್ಕೆ ಮೈಂಡ್ ಸೆಟ್ ಸಿಗ್ತಾ ಇಲ್ಲ ಅನ್ನೋರು ಸ್ವಲ್ಪ ಯೋಚನೆ ಮಾಡಿ. ದಿಸ್ ಈಸ್ ಅನದರ್ ಚಾನ್ಸ್ ಫಾರ್ ಯು ಟು ಗೆಟ್ ಇನ್ ಅ ರೈಟ್ ವೇ. ಸೊ ಫೋಕಸ್ ಆಗಿ ಇನ್ನೊಂದು ಸತಿ ಮಾಡ್ಬೋದು. 1 month 1 week ಆಲ್ಮೋಸ್ಟ್ ಹತ್ತತ್ರ ಇದೆ. ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ಇದ್ರ ಪ್ರಕಾರ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ, ಅಡ್ಮಿಟ್ ಕಾರ್ಡು. ಪ್ರೀವಿಯಸ್ ಅಡ್ಮಿಟ್ ಕಾರ್ಡು ಈಗ ಅಪ್ಲಿಕಬಲ್ ಆಗಲ್ಲ. ಹೊಸ ಅಡ್ಮಿಟ್ ಕಾರ್ಡು June 14th ರಿಲೀಸ್ ಮಾಡ್ತಾರೆ. ನೀವು ಡೌನ್ಲೋಡ್ ಮಾಡ್ಕೋಬೋದು, ತೊಗೋಬೋದು. ಓಕೆನಾ? ಅದು ಅನೌನ್ಸ್ ಮಾಡಿದಾಗ ಹೇಳ್ತೀವಿ ಎಲ್ಲಿಂದ ಅಂತೆಲ್ಲ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ತಲುಪಿಸ್ತಾ ಇರ್ತೀವಿ. ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ವಿಚ್ ಇಸ್ ಸಮ್ವಾಟ್ ಗುಡ್. ಏನಂದರೆ 2 to 5 ಇದ್ದಿದ್ದು 2 to 5:15 minutes ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಸೊ ದಟ್ ಬೇರೆ ಏನಾದ್ರು ಲಾಜಿಸ್ಟಿಕಲ್ ಇಶ್ಯೂ, ಇದು ಪೇಪರ್ ಆ್ಯಂಡ್ ಪೆನ್ ಎಕ್ಸಾಮ್ ಅಲ್ಲ. ಸೊ ಪೇಪರ್ ಡಿಸ್ಟ್ರಿಬ್ಯೂಷನ್ ಇರಲಿ, ಕಲೆಕ್ಷನ್ ಇರಲಿ, ಮಿಡಿಲಲ್ಲಿ ಅದು ಇದು ಅಂತ ಸ್ವಲ್ಪ ಟೈಮ್ ನಿಮಗೆ ಇಂಜಸ್ಟಿಸ್ ಆಗಬಾರ್ದು ಅಂತ. ಸೊ ಓವರ್ ಆಲ್ 3 hours 15 minutes ಇಸ್ ದಿ ನ್ಯೂ ಟೈಮ್, ಎಕ್ಸಾಮ್ ಟೈಮ್ ಡ್ಯೂರೇಷನ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪ, ಸೆಂಟ್ರ್ ಸೆಲೆಕ್ಷನ್. ಸೊ ಲಾಸ್ಟ್ ಸೆಂಟ್ರಲ್ಲಿ ನೀವು ಎಲ್ಲಿ ಬರ್ದಿದ್ರಿ, ಲೈಕ್ ಯು ಹ್ಯಾವ್ ಅನದರ್ ಚಾನ್ಸ್ ಟು ಅಗೇನ್ ಚೂಸ್ ನಿಮಗೆ ಯಾವ ಪ್ಲೇಸಲ್ಲಿ ಬೇಕು, ಯಾವ ಲೊಕೇಶನಲ್ಲಿ ನಿಮ್ಮ ಸೆಂಟ್ರ್ ಬೇಕು ಅಂತ. ಬಿಕಾಸ್ ಎಷ್ಟೊಂದು ಜನ ಹಾಸ್ಟೆಲಲ್ಲಿ ಇದ್ದವರು ಕಾಲೇಜ್ ಹತ್ತಿರ ತೊಗೊಂಡಿದ್ರು, ಈಗ ಮನೆಗೆ ಬಂದಿದ್ದಾರೆ ಅಥವಾ ಬೇರೆ ಬೇರೆ ಕಡೆ ಇದ್ದಾರೆ. ಸೊ ನೀವು ಅಗೇನ್ ನಿಮಗೆ ಆಪ್ಷನ್ ಚೂಸ್ ಮಾಡೋಕ್ಕೆ ಕೊಡ್ತಾರೆ ಯಾವ ಲೊಕೇಶನಲ್ಲಿ ನಿಮ್ಗೆ ಎಕ್ಸಾಮ್ ಸೆಂಟರ್ ಬೇಕು ಅಂತ. ಅನೌನ್ಸ್ ಆದಾಗ ಅಗೇನ್ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಸೊ 1 week ಟೈಮ್ ಕೊಟ್ಟಿರ್ತಾರೆ ಫಾರ್ ಯು ಟು ಚೂಸ್ ಯುವರ್ ಎಕ್ಸಾಮ್ ಸೆಂಟರ್. ಈ ಹೊಸ ಎಕ್ಸಾಮ್ ಸೆಂಟರ್ ನೆಕ್ಸ್ಟ್ June 21 ಏನು ಎಕ್ಸಾಮ್ ಬರೀತೀರಾ ಅದ್ರ ಸೆಂಟ್ರ್ ನೀವು ಅಗೇನ್ ಚೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್, ಫೀಸ್ ಏನಪ್ಪ ಅಂದರೆ, ನೀವು ಆಲ್ರೆಡಿ ಏನು ಪೇ ಮಾಡಿದ್ರಿ ಅದು ನಿಮಗೆ ರೀಫಂಡ್ ಆಗುತ್ತೆ. ಅದು ಯಾವ ಥರ ರೀಫಂಡ್ ಆಗುತ್ತೆ, ಎಲ್ಲಿಗೆ ಬರುತ್ತೆ ಅಂತ ಇನ್ಫಾರ್ಮೇಷನ್ ಬಂದಿದ ತಕ್ಷಣ ನಿಮ್ಗೆ ಅಗೇನ್ ತಲುಪಿಸ್ತೀವಿ. ಆ ಅಮೌಂಟು ನಿಮಗೆ ವಾಪಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಇದೇನು ಬರಿತೀರಾ ಇದಕ್ಕೋಸ್ಕರ ನೀವೇನು ಸಪ್ರೇಟ್ ಏನು ಮಾಡೋದು ಬೇಕಾಗಿಲ್ಲ, ಎಕ್ಸೆಪ್ಟ್ ಫಾರ್ ಎಕ್ಸಾಮ್ ಸೆಲೆಕ್ಷನ್, ಸೆಂಟರ್ ಸೆಲೆಕ್ಷನ್ ಮಾತ್ರ ಮಾಡಬೇಕು. ಅಪ್ಲಿಕೇಶನ್ ತಿರ್ಗಾ ಫಿಲ್ ಮಾಡೋದು ಬೇಕಾಗಿರಲ್ಲ, ತಿರ್ಗಾ ಪೇಮೆಂಟ್ ಅಥವಾ ಫೀಸ್ ಮಾಡೋದು ಬೇಕಾಗಿರಲ್ಲ. ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದಕ್ಕೆ ಫೀಸ್ ನೀವೇನು ಪೇ ಮಾಡೋದು ಬೇಡ. ಆಲ್ರೆಡಿ ಬರ್ದಿದ್ದ ಎಕ್ಸಾಮ್ದು ಫೀಸ್ ನೀವೇನು ಕಟ್ಟಿದ್ರಿ ಅದು ನಿಮಗೆ ರೀಫಂಡ್ ಬರುತ್ತೆ. ಅದು ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ ಡೀಟೇಲ್ಸ್ ಅನೌನ್ಸ್ ಆಗಿದ ತಕ್ಷಣ. ಬಟ್ ಸೊ ನೀವೇನು ಮಾಡೋದು ಬೇಕಾಗಿಲ್ಲ. ಆಲ್ ಯು ಹ್ಯಾವ್ ಟು ಡೂ ಇಸ್ ಅಗೇನ್ ಟೇಕ್ ಯುವರ್ ಬುಕ್ಸ್, ಸ್ಟಡಿ ಮಾಡಬೇಕು, ಪ್ರಿಪೇರ್ ಆಗಬೇಕು. ಮೋಸ್ಟ್ಲಿ ಮಾಕ್ ಟೆಸ್ಟ್ ಅದು ಇದು ನೀವು ಕೊಡ್ತಾ ಇದ್ರೆ ನಿಮ್ಗೆ ಇನ್ನೂ ಬೆಟರ್ ಆಗಿರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಅಪ್ಲಿಕೇಶನ್ ಪಾಯಿಂಟ್ ಆಫ್ ವ್ಯೂಲ್ಲಿ ನಿಮ್ದು ಹಳೆ ಅಪ್ಲಿಕೇಶನ್ನೇ ತಿರ್ಗಾ ಅಕ್ಸೆಪ್ಟ್ ಆಗುತ್ತೆ. ಸೊ ಏನು ಪೇಪರ್ ಲೀಕ್ ಅದೇನೇನು ಆಗಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಇದು ಸ್ಟ್ರಿಕ್ಟ್ ಆ್ಯಂಡ್ ಸಿವಿಯರ್ ಆಗಿ ಇದೆ. ಸೊ ನೆಕ್ಸ್ಟ್ ಟೈಮ್ ಈ ಥರ ಆಗದಿರೋ ಥರ ನೋಡ್ಕೋತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನೆಕ್ಸ್ಟ್ ಇಯರ್ ಎಕ್ಸಾಮು, ನೀಟ್ ಎಕ್ಸಾಮು ವಿಲ್ ನಾಟ್ ಬಿ ಆನ್ ಪೇಪರ್ ಆ್ಯಂಡ್ ಪೆನ್. ಈ OMR ಶೀಟ್ ಮೇಲೆ ಮಾರ್ಕ್ ಮಾಡೋ ಥರ ಇರಲ್ಲ. ಇಟ್ ವಿಲ್ ಬಿ ಅ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಸೊ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇದೆಲ್ಲ ಡೀಟೇಲ್ಸ್ ನಿಮಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಇನ್ನೂ ಯಾರಾದರೂ ನಿಮ್ಮ ಫ್ರೆಂಡ್ಸು ಅಥವಾ ಗ್ರೂಪಲ್ಲಿ ಏನಾದ್ರು ಇದ್ದರೆ ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಅಪ್ಡೇಟ್ ಆಗಿ ಇನ್ ನೆಕ್ಸ್ಟ್ 35 days ಅಥವಾ 36 days ಏನಿದೆ ಕ್ಲೀನಾಗಿ ಫೋಕಸ್ ಆಗಿ ಪ್ರಿಪೇರ್ ಆಗಿ ಮಾಕ್ ಟೆಸ್ಟ್ ಬರೀರಿ, ಪ್ರಿಪೇರ್ ಆಗಿ. ಸೊ ಅಪ್ಲಿಕೇಶನ್ ವೈಸ್ ಏನು ಟೆನ್ಷನ್ ತೊಗೋಬೇಡಿ, ಫೀಸ್ ಏನೂ ಇಲ್ಲ. ನೀವು ಒಂದೇ ಒಂದು ಮಾಡಬೇಕಾಗಿರೋದು ಏನು ಅಂದರೆ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೋಬೇಕು. ಅದು ಅವರು ಅನೌನ್ಸ್ ಮಾಡಿದಾಗ 1 week ಟೈಮ್ ಇರುತ್ತೆ, ಅಷ್ಟರೊಳಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಓಕೆನಾ? ಸೊ ಆಲ್ ದ ಬೆಸ್ಟ್ ಮಕ್ಕಳೇ. ಅಗೇನ್ ಇದನ್ನು ಯಾರ್ಯಾರು ನೋಡಿಲ್ಲ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ. ಸೊ ದಟ್ ಎಲ್ಲರೂ ಅಪ್ಡೇಟ್ ಆಗಿ ನೀಟ್ ಎಕ್ಸಾಮ್ಗೆ ತಿರ್ಗಾ ಪ್ರಿಪರೇಷನ್ ಮೋಡ್ಸ್ ಅಲ್ಲಿ ಇರಬೇಕು. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.